ನಮ್ಗೆ ಟಚ್ ಮಾಡ್ತಾರೆ ನೀನು ಹ್ಯಾಂಡಲ್ ಮಾಡ್ತಿದ್ಯಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವ್ನ ಹೆಸರು ತಗತ್ತೆ. ಯಾಕೆ ಗಿಲ್ಲಿಂದ ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇದೇ ಒಂದ್ ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್. ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30. ನಮ್ಗೆ ಟಚ್ ಮಾಡ್ತಾರೆ ನೀನು ಹ್ಯಾಂಡಲ್ ಮಾಡ್ತಿದ್ಯಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವ್ನ ಹೆಸರು ತಗತ್ತೆ. ಯಾಕೆ ಗಿಲ್ಲಿಂದ ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇದೇ ಒಂದ್ ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್. ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30. ನಮ್ಗೆ ಟಚ್ ಮಾಡ್ತಾರೆ ನೀನು ಹ್ಯಾಂಡಲ್ ಮಾಡ್ತಿದ್ಯಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವ್ನ ಹೆಸರು ತಗತ್ತೆ. ಯಾಕೆ ಗಿಲ್ಲಿಂದ ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇದೇ ಒಂದ್ ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್. ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30. ನಮ್ಗೆ ಟಚ್ ಮಾಡ್ತಾರೆ ನೀನು ಹ್ಯಾಂಡಲ್ ಮಾಡ್ತಿದ್ಯಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆಡ್ಸ್ಕೊಂಡು ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಅಲ್ಲಿ ಅವ್ನ ಹೆಸರು ತಗತ್ತೆ. ಯಾಕೆ ಗಿಲ್ಲಿಂದ ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರೋದು? ಇದೇ ಒಂದ್ ನಿಮಿಷ. ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಬಿಗ್ ಬಾಸ್ ಸಾರಿ ಬಿಗ್ ಬಾಸ್. ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30.